ಎಜಿ ನ್ಯೂಸ್ಗೆ ಸ್ವಾಗತ. ಅಮೆರಿಕ ಇರಾನ್ ಯುದ್ಧದ ಎಫೆಕ್ಟ್, ಪ್ರತಿಷ್ಠಿತ ಕಮರ್ಷಿಯಲ್ ಗ್ಯಾಸ್ ಸಿಗದೆ ರಬಕವಿಯ ಸ್ವಾಗತ ಹೋಟೆಲ್ ಬಂದ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ರಬಕವಿಯ ಸ್ವಾಗತ ಹೋಟೆಲ್ ಬಂದ್ ಆಗಿದೆ. ಹೋಟೆಲ್ ಅನ್ನೇ ನಂಬಿಕೊಂಡು ಬದುಕುತ್ತಿರುವ ಕಾರ್ಮಿಕರು ಹಾಗೂ ಮಾಲೀಕರು ಕಂಗಾಲಾಗಿದ್ದಾರೆ. ನಮ್ಮ ಹೋಟೆಲ್ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಾರ್ಮಿಕರು ದುಡಿತಾ ಇದ್ರು. 2 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ನಮ್ಮ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಆಗಿದೆ ಮತ್ತು ಇದನ್ನೇ ನಂಬಿಕೊಂಡು ಬದುಕುತ್ತಿರುವ ನಾವು ಮತ್ತು ಕಾರ್ಮಿಕರಿಗೂ ಬೀದಿಗೆ ಬಿದ್ದಂತಾಗಿದೆ. ಸರ್ಕಾರ ಕೂಡಲೇ ನಮ್ಮ ಕಮರ್ಷಿಯಲ್ ಗ್ಯಾಸ್ ಅಥವಾ ಗೃಹ ಬಳಕೆ ಗ್ಯಾಸ್ ಅನ್ನಾದರೂ ಕೊಟ್ಟು ನಮ್ಮ ಹೋಟೆಲ್ಗೆ ಸಹಕಾರ ಕೊಡಬೇಕು ಅಂತ ಮಾಲೀಕರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ನೋಡ್ರಿ, ಗ್ಯಾಸ್ ಇಲ್ಲದೆ ನಮ್ಮದು ಅಂಗಡಿ ಬಂದಾಗಿದೆ. ನಾವು ಹೋಟೆಲ್ ಮಾಲೀಕರಾದ ಗಣೇಶ್ ದೇವರಿಗೆ ಮಾತಾಡೋದು. ಈಗ ಗ್ರಾಹಕರಿಗೆ ಬಂದ ಕೂಡಲೇ ನಾವೆಲ್ಲ ಮಾಡಿ ಕೊಡ್ತಿದ್ದೆವು, ಅವ್ರಿಗೆ ಏನು ಕೇಳಿದ್ರು ಕೊಡ್ತಿದ್ದೆವು. ಈಗ ಅವರಿಗೆ ಬಂದ ಕೂಡಲೇ ಮಾಡಿಕೊಡೋಕ್ಕೆ ಗ್ಯಾಸ್ ಇಲ್ಲಾಗಿತ್ತೆ. ಹೀಗಾಗಿ ಮತ್ತೆ ನಮ್ಮ ಹೋಟೆಲ್ದಾಗ ಕೆಲಸ ಮಾಡೋರಿಗೆ ಅವರಿಗೆ ಭಾಳ ತೊಂದರೆ ಆಗಿತ್ತೆ ಮತ್ತು ನಮ್ಮ ಮನೆಗೂ ತೊಂದರೆ ಆಗಿತ್ತೆ. ಹೀಗಾಗಿ ಏನು ಮಾಡೋದು ಗೊತ್ತಾಗೋದಿಲ್ಲ. ಅದರ ಸಂಬಂಧ ಬಂದ್ ಮಾಡಿದ್ವಿ. ಇನ್ನು ಗ್ರಾಹಕ ಶಿವಾನಂದ ಗಿಡವೀರ ಮಾತನಾಡಿ, ಅಮೆರಿಕ ಇರಾನ್ ಯುದ್ಧದ ಎಫೆಕ್ಟ್ನಿಂದ ರಬಕವಿಯ ಪ್ರತಿಷ್ಠಿತ ಹೋಟೆಲ್ ಬಂದಾಗಿದೆ. ಊಟ ಮಾಡಲಿಕ್ಕೆ, ಟಿಫನ್ ಮಾಡಲಿಕ್ಕೆ ಅಥವಾ ಕಾಫಿ ಟೀ ಕುಡ್ಲಿಕ್ಕೆ ದಿನನಿತ್ಯ 1000 ಜನ ಹೋಟೆಲ್ಗೆ ಬರ್ತಾ ಇದ್ರು. ಆದರೆ ಈಗ ಸಂಪೂರ್ಣವಾಗಿ ಗ್ಯಾಸ್ ಇಲ್ಲದೆ ಬಂದಾಗಿದೆ. ಇದರಿಂದ ಬಹಳಷ್ಟು ಗ್ರಾಹಕರಿಗೆ ತೊಂದರೆ ಅಷ್ಟೇ ಅಲ್ಲದೆ ಹೋಟೆಲ್ ಅನ್ನೇ ನಂಬಿಕೊಂಡಿರುವ ಕಾರ್ಮಿಕರು ಹಾಗೂ ಹೋಟೆಲ್ ಮಾಲೀಕರಿಗೂ ಇದು ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಸ್ರೇಲ್, ಇರಾನ್, ಅಮೇರಿಕ ಯುದ್ಧದಿಂದ ನಮ್ಮ ಊರಾಗ ಭಾಳ ಪ್ರಾಬ್ಲಮ್ ಆಗೈತಿ. ನಮ್ಮಲ್ಲಿ ಹೋಟೆಲ್ ಇರುವ 1-2 ಹೋಟೆಲ್ ಅದಾವು. ಆ ಕಮರ್ಷಿಯಲ್ ಸಿಲಿಂಡರ್ ಇರ್ಲಾರ್ಕ ಅವರು 2 ದಿವಸ ಹೋಟೆಲ್ ಬಂದ್ ಮಾಡ್ಯಾರು. 10 ರೂಪಾಯಿ ನಾವು ಇಲ್ಲಿ ನಾಷ್ಟಾ, ಕಾಫಿ, ಚಹಾ, ರ್ಯಾಂಚ್ ಅಂತಂಗ ಇಲ್ಲಿ ಕುಡಿತೀವಿ ಬ್ಯಾಸತ್ತ. ಇರೋ 2 ಹೋಟೆಲ್ ಅದಾವೆ ನಮ್ಮ ರೊಕ್ಕ ಆಗೈತಿ. ಅವು 2 ಬಂದಾಗಿ ಅವು ಅರ್ಧ ಕಪ್ ಚಹಾ ಬೇಕಾದ್ರೆ ಮನೆಗೆ ಓಡಿ ಹೋಗೋ ಪಾಳಿ ಬಂದೈತಿ. 5-6 ಕಿಲೋಮೀಟ್ರ್ ದೂರ ಇರ್ತೀವಿ. ಇದನ್ನು ಹೆಂಗಾರೆ ಮಾಡಿ, ಇದನ್ನು ಏನಾರ ಅನುಕೂಲ ಮಾಡಿ ನಮ್ಗೆ ಸಿಲಿಂಡ್ರ್ ಬರುವಂಗೆ ಮಾಡಿ, ಎಲ್ಲಾರು ಬರುವಾಗ ಮನೆಗೆ ವಾಪಸ್ಸು ಸಿಲಿಂಡರ್ 1-2 ಕೊಡ್ರಿ, ಯಾವನಾರ ಹೆಚ್ಚಿ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಮಂದಿಗೆ ಅನುಕೂಲ ಮಾಡ್ತೀವಿ. ಹೋಟೆಲ್ದವರು ಬದುಕ್ತಾರು, ನಾವು ಬದುಕ್ತೀವಿ. ಕಡಿಗೆ ಅವು ಕೆಂಪು ಸಿಲಿಂಡ್ರ್ 1-2 ಹೋಟೆಲ್ದಾಗ ಕೊಡ್ರಿ. ಈಗ 10-15 ಮಂದಿ ಕೆಲಸದವ್ರು ಅದಾರ ರೀ, ಅವ್ರಿಗೆ ದಿವಸ ಪಗಾರ ಕೊಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.